ವೆಲ್ಕಮ್ ಆಲ್ ಡೇ 53 ಆಫ್ 150 ಡೇಸ್ ಚಾಲೆಂಜ್ ಇದು. ಹಲೋ, ಗುಡ್ ಮಾರ್ನಿಂಗ್. 6 ಟೈಮ್ ಈಗ. ಸೊ ಎಂಟಿ ಸ್ಟಮಕ್ ವೇಟ್ ನೋಡ್ಕೊಬಿಟ್ಟಿವಿ. ಈಗ ಎಂಟಿ ಸ್ಟಮಕ್ ವೇಟ್ ಚೆಕ್ ಮಾಡ್ಕೊಂಡು ನೋಡ್ಬೇಕು. ಈಗ ಆಫೀಸ್ ಹೋಗ್ಬೇಕು, ಏನು ಮಾಡ್ತೀವಿ ಅಂತೆಲ್ಲ ಆಗ್ತೀನಿ ಅಂತ ನೋಡೋಣ. ಎಂಟಿ ಸ್ಟಮಕ್ ವೇಟ್ ಚೆಕ್ ಮಾಡೋಣ. ಸ್ಟೇ ಟ್ಯೂನ್ಡ್. ಇವತ್ತು ನಮ್ಮದು ಎಂಟಿ ಸ್ಟಮಕ್ ವೇಟ್ ನೋಡ್ಬೋದು 79.90. ಸೊ ಕಮ್ಮಿ ಆಗ್ಲತ್ತದ. ಇದಾದಮೇಲೆ ಬ್ರೇಕ್ಫಾಸ್ಟು 3 ಆಮ್ಲೆಟ್, ಆಮೇಲೆ ಓಟ್ಸ್ ಶೇಕ್ ಇದೆ. ಸೊ ಈಗ ಆ್ಯಪಲ್ ಒಂದಿಲ್ಲ, ಆ್ಯಪಲ್ ಹೊರಗೆ ಹೋಗಿದ್ಮೇಲೆ ಜಳಕ ಮೇಲೆ ತಿಂತೀನಿ. ಅದಾದಮೇಲೆ ಆಯ್ತು ಚಿಕನ್ ಜಸ್ಟ್ ಮಾಡೀವಿ. ಚಿಕನ್ ಇಲ್ಲ ನೋಡ್ರಿ, ಜಸ್ಟ್ ಚಿಕನ್ ಮಾಡಿಟ್ಟಿನಿ ಮಧ್ಯಾಹ್ನ ಸಲಕ್ಕೆ. ಸೊ ಬಂದಮೇಲೆ ರೈಸ್ ಮಾಡ್ಕೊಂಡು ಊಟ ಮಾಡೋದಷ್ಟೇ ಇರ್ತದೆ. ಸೊ ಚಿಕನ್ ಆಗೋದು ಬಂದಮೇಲೆ ಇಷ್ಟು ರೈಸ್ ಮಾಡ್ಕೋಬೇಕು. ಆಮೇಲೆ ಈಗ ಹೋಗ್ಬೇಕಾದ್ರೆ ಇದಿಷ್ಟು ವಾಶ್ ಔಟ್ ಮಾಡ್ಕೊಂಡು ವಾಶ್ ಮಾಡಿ ಹೋಗ್ಬೇಕು. ಸೊ ಇದು ಬ್ರೇಕ್ಫಾಸ್ಟ್ ಟೈಮ್. ಬ್ರೇಕ್ಫಾಸ್ಟ್ ಮಾಡಿ ನೋಡೋಣ, ಸಿಗಮಂತ. ಸ್ಟೇ ಟ್ಯೂನ್ಡ್, ಬಾಯ್. ಈಗ ಆಫೀಸ್ ಒಳಗೆ ಹೋಗ್ಬೇಕು. ಜಸ್ಟ್ ಜಳಕಾಗಿದೆ, ಎಲ್ಲ ಆಗ್ಯದ. ಸೊ ನೋಡೋಣ, ಆಫೀಸ್ ಹೋದ ತಕ್ಷಣ ಏನೇನು ಮಾಡ್ತೀವಿ. ಮೇ ಬಿ ಯಾದಗಿರಿ ಹೋಗೋದು ಒಂದು ಸ್ವಲ್ಪ ಕೆಲಸ ಇರೋದು. ಸೊ ಅದಾದಮೇಲೆ ಸಿಗಮಂತ. ಹೋಗ್ಬೇಕಾದ್ರೆ ಏನಿಲ್ಲ ಹಾಕ್ತೀನಿ. ಇದು ಎಳ್ನೀರು ಕುಡ್ಲಿಕ್ಕತ್ತೀವಿ ಇಲ್ಲಿ ಆಫೀಸ್ ಬಲ್ಲಿ. ಜಸ್ಟ್ ಒಂದು ಎಳ್ನೀರು ಆಗ್ಯದ. ಕುಡ್ದು ಹಾಕಿನ ಜಸ್ಟ್ ಇವನೇ ನಾವು ಭೀಮೆ ಹೋಗಿಲ್ಲ ಅಲ್ಪ ಯಾಕೆ ಜಿಮ್ಮಿಗೆ. ಮತ್ತು ಮುಂಜಾನೆ ಕಿರಣ್ ಒಬ್ಬನೇ ಹೋದ್ನಲ್ಲಿ ನೋಡಮ್ಮ ಈಗ ಏನರ್ಥ ಆಗ್ತಂತ. ಸ್ಟೇ ಟ್ಯೂನ್ಡ್, ಬಾಯ್. ರಿಲಯನ್ಸ್ ಮಾರ್ಟ್ ಹೋಗಿದ್ವಿ. ಅಲ್ಲಿ ಇದು ಮೊಸರು, ಆಮೇಲೆ ಡಾರ್ಕ್ ಚಾಕ್ಲೇಟ್, ಅದಾದಮೇಲೆ ಒಂದು ಬಿಸ್ಕಿಟ್ ತೊಗೊಂಡಿವಿ. ಆಮೇಲೆ ಹೊರಗಡೆ ರೈಸ್ ತೊಗೊಂಡಿವಿ. ಅದೀಗ ಲೇಟ್ ಆಗ್ಯದ ಆಲ್ರೆಡಿ ಅಂತೇಳಿ ವೈಟ್ ರೈಸ್. ಸೊ ಈಗ ಮಧ್ಯಾಹ್ನದಷ್ಟೇ. ನೈಟ್ ಮತ್ತೆ ಏನಾದ್ರು ಅಡುಗೆ ಮಾಡ್ಕೋತೀವಿ. ಈಗ ನೋಡಪ್ಪ ಮನೆಗೆ ಹೊಂಟೀವಿ ಊಟ ಮಾಡೋಕೆ. ಸೊ ಊಟ ಆದಮೇಲೆ ಸ್ವಲ್ಪ ಬ್ರಷ್ ಮಾಡ್ಬೇಕಂತದ. ಏನು ಊಟ ಮಾಡ್ತೀವಿ ಏನಿಲ್ಲ ಅಂತೆಲ್ಲ ಆಗ್ತೀನಿ ಅಂತ. ಸ್ಟೇ ಟ್ಯೂನ್ಡ್. 330 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್ನು, ಅದಾದಮೇಲೆ 100 ಗ್ರಾಮ್ ವೆಜ್ಜೀಸ್ ಇದೆ. ಸೊ ಮಧ್ಯಾಹ್ನ ಲಂಚ್. ಇದಾದಮೇಲೆ ಇವೆಲ್ಲ ತೊಳೆದಿಡ್ಬೇಕು ಊಟ ಮಾಡಿರೋದು. ಇದು ಆಮೇಲೆ ಇದು ಈಗ ಜಸ್ಟ್ ಮನೆಗೆ ಬಂದು 2 ಟೈಮ್ ಎಕ್ಸಾಕ್ಟ್. ಸೊ ಊಟ ಮಾಡ್ಕೊಂಡು ಇದೆಲ್ಲ ಆಗಟ್ಟೆ ಒಂದು 2:30 ಆಗ್ತದೆ. ಸೊ ಅದಾದಮೇಲೆ ರೆಸ್ಟ್ ಮಾಡ್ಬೇಕಂತದ. ನೋಡಮ್ಮ ಏನು ಮಾಡ್ತೀನಿಲ್ಲ. ಸ್ವಲ್ಪ ಯೂಟ್ಯೂಬ್ದು ಏನಾಗ ಎಡಿಟ್ ಅದೆಲ್ಲ ಮಾಡಿದ್ವಿ. ಒಂದು ಸ್ವಲ್ಪ ಅಂದರೆ ಲೈಕ್ ಸೆಟ್ಟಿಂಗ್ಸ್, ಆಮೇಲೆ ಅದು ಸ್ವಲ್ಪ ಯೂಟ್ಯೂಬ್ ಬ್ಯಾನರ್ ಅವೆಲ್ಲ ಒಂದು ಸ್ವಲ್ಪ ಡಿಸ್ಕ್ರಿಪ್ಷನ್ ಎಲ್ಲ ಎಡಿಟ್ ಮಾಡಿದ್ವಿ. ಸೊ ನೋಡಮ್ಮ ಏನು ಮಾಡ್ತೀವಿ ಆಮೇಲೆ ಆಗ್ತಾನಂತ. ಸ್ಟೇ ಟ್ಯೂನ್ಡ್. ಪ್ರೀ ವರ್ಕೌಟ್ ಮೇಲೆ ಸಲಕ್ಕೆ ರೆಡಿ ಮಾಡ್ಲಾಗ್ತೀವಿ. ಇದಾದಮೇಲೆ ಜಸ್ಟ್ ಇವೆಲ್ಲ ತೊಳೆದಿಟ್ಟಿನಿ. ಜಸ್ಟ್ ಊಟ ಎಲ್ಲ ಮಾಡಿದ್ವಲ್ಲ ಮಧ್ಯಾಹ್ನ ಅಷ್ಟೇ ಇಟ್ಟಿದ್ವು. ಸೊ ಹಂಗೆ ಎಲ್ಲ ತೊಳೆದಿಟ್ಟೇನೆ. ಈಗ ಇದಿಷ್ಟು ಕುಕ್ ಮಾಡ್ಕೊಂಡು ಜಿಮ್ಮಿಗೆ ಹೋಗ್ಬೇಕು. ಸೊ ಆಲ್ರೆಡಿ 5:30 ಟೈಮು. ಈಗ ರೆಡಿಯಾಗಿ ಹೋಗ್ಬೇಕಂದ್ರೆ ಒಂದು 6 ಆಗ್ತದೆ. ಹೋಗ್ಬೇಕಾದ್ರೆ ದಾರಿಲ್ಲೇ ಬಾಳೆಹಣ್ಣು ತಿಂದು ಹೋಗ್ಬೇಕು. ಸೊ ನೋಡೋಣ ಸಿಗ್ತೀವಿ, ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ. ಸ್ಟೇ ಟ್ಯೂನ್ಡ್. ಸೊ ಈಗ ಪ್ರೀ ವರ್ಕೌಟ್ ಮೇಲೆಲ್ಲ ತೊಗೊಂಡು ಬಂದೀವಿ ನಾವು. ಎಲ್ಲಿಗಂದರೆ ಜಿಮ್ನಾಗ. ಇವತ್ತು ನಮ್ಮದು ಬ್ಯಾಕ್ ಮತ್ತು ಬೈಸೆಪ್ ಎಕ್ಸಸೈಸು. ಬ್ಯಾಕಲ್ಲಿ ಒಂದು 6 ವೇರಿಯಂಟು, ಆಮೇಲೆ ಬೈಸೆಪ್ಪಲ್ಲಿ ಒಂದು 3 ವೇರಿಯಂಟು. ಇದ್ರ ಜೊತೆ ಒಂದು ಪುಲ್ಅಪ್ಸು, ಅದಾದಮೇಲೆ ಕಾಪ್ಸು, ಆಮೇಲೆ ಆ್ಯಬ್ಸ್. ಇದಿಷ್ಟು ಎಕ್ಸಸೈಸ್ ಮಾಡೋದದ. ಇವೆಲ್ಲ ಮುಗಿಸ್ಕೊಳ್ಳೋಕೆ ಒಂದು 23 ಅವರ್ ಆಗ್ತದೆ. ಯಾಕಂದರೆ ಇವು ಸ್ವಲ್ಪ ಜಲ್ದಿ ಬಂದಂದರೆ 5:30 ಹಂಗೆ. ಯಾಕಂದರೆ ಒಂದು 8 ತನಕ ವಾಪಸ್ ಹೋಗ್ಬೇಕಂತೇಳಿ. ಯಾಕಂದ್ರೆ ಅವ ನಮ್ಮ ಚಾಕ್ರಿ ಅವ್ರದ್ದೊಂದು ಏನೋ ದೇವ್ರು ಮಾಡ್ಯಾರಂತ. ಅಲ್ಲೇನು ಊಟ ಮಾಡಲೇನಿಲ್ಲ. ಬಟ್ ಸ್ಟಿಲ್ ನಾನು ಹೋಗ್ಬೇಕು, ಸ್ವಲ್ಪ ಪ್ರೆಸೆನ್ಸ್ ಇರ್ಬೇಕಂತ ಅಷ್ಟೇ. ಸೊ ಅದಾದಮೇಲೆ ಇವತ್ತು ಅವ ನಜೀರ್ ಒಬ್ಬ ಬಂದಾನ. ನಾನು ಇಬ್ಬರು ಶೇರ್ ಮಾಡ್ಲಾಗ್ತೀವಿ. ಒಂದು ಸ್ವಲ್ಪ ಟೈಮ್ ತೋತ. ಬಟ್ ಅಂದ್ರೂ ಆದಷ್ಟು ನೋಡ್ಬೋದು ಅಲ್ಲಿ ನಿಂತ ನಜೀರ್. ಜಾಸ್ತಿ ವೇಟೆಡೇ ಮಾಡ್ಲಾಕತ್ತೀವಿ. ಏನಾಗ್ತದೆ ಏನಿಲ್ಲ ಅಂತಂದರೆ ಒಂದು ಸ್ವಲ್ಪ ಕಟಿಂಗ್ಸ್ ಎಲ್ಲಕ ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಮಸಾಲೆ ಪುಟ ನಂತರ ಆಗ್ಲಾಕತ್ತದ. ಆಲ್ರೆಡಿ ಕಟಿಂಗ್ಸ್ ಎಲ್ಲ ಹೆವಿ ಚೇಂಜಸ್ ಬರ್ಲಾಗ್ತದ. ಆಲ್ರೆಡಿ ಅದು ನೋಡ್ಬೋದು ಮಸಲ್ಸ್ಗಳೇನು ಪಂಪ್ ಆಗ್ಲಾಗತ್ತೆ, ಆಮೇಲೆ ಮಸಲ್ಸ್ಗಳು ಹೆಂಗೆ ಡಿಫ್ರೆನ್ಷಿಯೇಟ್ ಆಗ್ಲಾಗ್ತದೆ ಎಲ್ಲದಾಗ ಅಂತೇಳಿ. ಯಾಕಂದರೆ ಎಷ್ಟು ಹಾರ್ಡ್ ಪುಷ್ ಮಾಡ್ತೀವಿ ಅಷ್ಟು ಹಾರ್ಡ್ ಮಸಲ್ಸ್ ನಮ್ಗೆ ಸೊ ಬ್ರೇಕ್ ಡೌನ್ ಆಗ್ತದೆ. ಸೊ ಹಂಗೆ ಅದಕ್ಕೆ ತಕ್ಕಂಗೆ ಪರ್ಫೆಕ್ಟ್ ಡಯಟ್ ಅಂದರೆ ಡಯಟ್ನ ಆಲ್ಮೋಸ್ಟ್ ಅಲ್ಲಿ ಪುಷ್ ಮಾಡ್ಲಾಗ್ತೀವಿ 100%. ಏನಾಗ್ತದೆ ಏನಿಲ್ಲ ಅಂತ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಆಲ್ಮೋಸ್ಟ್ ಈ ಜೂನ್ ಇಲ್ಲ ಆಗಸ್ಟ್ನಾಗ ಕಂಪ್ಲೀಟ್ ಮಾಡಮಂತದ. ಸೊ ಅದರಿಂದ ಹಿಂದಕ್ಕೆ ಹೋಗೋದು ಬೇಡ. ಮೈಂಡ್ ಸೆಟ್ನ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿವಿ.
ಸೊ ಬ್ಯಾಕಿಂಗ್ ವಿತ್ ಝೀರೋ ಎಮೋಷನ್. ಈಗ ಒಂದು ಸ್ವಲ್ಪ ಬರೀ ಜಸ್ಟ್ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ಬೇಕನ್ನೋದು ಅದೊಂದೇ ಆದ ಮೈಂಡ್ ಸೆಟ್ಟಲ್ಲಿ ಅದು ಬಿಟ್ಟರೆ ಏನಿಲ್ಲ. ಸೊ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಕೊಡಮ್ಮ, ಉಳಿದಿರೋದೆಲ್ಲ ರಿಸಲ್ಟ್ ಮೇಲೆ ಯಾವುದು ಎಕ್ಸ್ಪೆಕ್ಟೇಷನ್ ಬೇಡ. ಸೊ ನೋಡಮ್ಮಂತ. ಈಗ ಆಲ್ರೆಡಿ ಒಂದು ಸ್ವಲ್ಪ ಲೇಟೇ ಆಗ್ಲಾಗತ್ತಂದರೆ 8 ಗಂಟೆ ಮೇಲೆ ಆಗ್ಲಕತ್ತದ. ಸೊ ಆದಷ್ಟು ಜಲ್ದಿ ಇದು ಮುಗಿಸ್ಕೊಂಡು ಒಂದು ಸ್ವಲ್ಪ ಓದಿವಿ ಅಂತಂದರೆ, ಯಾಕಂದರೆ ಮನೆಗೆ ಹೋಗಿ ನಾವು ಊಟ ಮಾಡ್ಕೊಂಡು ಹೋಗ್ಬೇಕಲ್ಲಿ. ಸೊ ಫ್ರೆಶ್ ಆಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅಲ್ಲಿಗೆ ಹೋಗಿ ಅದಾದಮೇಲೆ ರೋನಿಗೆ ವಾಕ್ ಮಾಡಿಸ್ಕೋಬೇಕು, ಎಲ್ಲ ಸ್ವಲ್ಪ ಟೈಮ್ ಜಾಸ್ತಿ ತೊಗೋದು. ಹಂಗಾಗಿ ಏನದೇನಿಲ್ಲ ಅಂತಂದರೆ ಹೋಗಮ್ಮ, ಫಸ್ಟ್ ಅಡುಗೆ ಮಾಡ್ಕೊಂಡು ಫ್ರೀಯಾಗಿ ಸ್ವಲ್ಪ ಯಾರಿಗಾನ ಕರ್ಸ್ಕೊಂಡು ಹೋಗ್ಬೇಕು. ಸ್ವಲ್ಪ ನಮ್ಮ ತಾಯಪ್ಪಿಗೆಲ್ಲ ಇವನಿಗೆ ಬೇಗ ಬರೋಕೆ ಹೇಳಿದ್ದೆ, ಯಾರನ್ನೊಬ್ರು ಬರ್ತಾರೆ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ನಮ್ಗೆ. ಸೊ ಹೋಗಮ್ಮಂತ. ಬಟ್ ಈಗ ಒಂದು ಸ್ವಲ್ಪ ಆ ಕಡೆ ಫೋನ್ ಹಚ್ಚಿತ್ತು ಒಂದಿಬ್ಬರು ಮೂವರಿಗೆ, ಬಟ್ ಅವು ಯಾರು ಕಾಲ್ ಕನೆಕ್ಟ್ ಮಾಡಲ್ಲಾಗ. ಇರಲಿ, ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತಿನ ಏನದ ಥಿಂಗ್ಸ್ ಅದಿಷ್ಟೇ ಮುಗಿಸ್ಕೊಂಡ್ರೆ ಆಯ್ತು. ಈಗ ಇದು ನೋಡ್ಬೋದು, ಲಾಸ್ಟ್ ಮುಗಿಲಕ್ಕೆ ಬರ್ಲತ್ತ ಆಲ್ರೆಡಿ ಬೈಸೆಪ್ ಎಕ್ಸಸೈಸ್ ಇದು. ಇದಾದಮೇಲೆ ಕಾರ್ಡಿಯೋ ಅಂತ ಅಲ್ಲೇ ಮನೆಗೆ ಆಗ್ತದೆ ನಮ್ದು. ಏನಂದರೆ ನಮ್ಮದು ರೋನಿಗೆ ವಾಕ್ ಅದಾದಮೇಲೆ ನಾವು ವಾಕ್ ಮಾಡ್ತೀವಿ, ಅದು ಬಿಟ್ಟರೆ ಏನಿಲ್ಲ. ಸೊ ಒಂದು ಸ್ವಲ್ಪ ಇದು ಆ್ಯಪ್ಸಿಂದ ಒಂದು ಎಕ್ಸಸೈಸ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅವ ನಮ್ಮ ಇವತ್ತು ರಮೇಶ್ನಿದ್ದ. ಆಮೇಲೆ ಒಂದಿಷ್ಟು ಇವತ್ತು ಯೂಟ್ಯೂಬ್ನಾಗ ಒಂದು ಸ್ವಲ್ಪ ಚೇಂಜಸ್ ಮಾಡೀವಿ, ಅಂದರೆ ಎಡಿಟ್ ಮಾಡೀವಿ ಸೆಟ್ಟಿಂಗ್ಸ್. ಆಮೇಲೆ ನಮ್ಮದು ಬ್ಯಾನರು, ಆಮೇಲೆ ಒಂದಿಷ್ಟು ಏನೇನೋ ಒಂದು ಸ್ವಲ್ಪ ಹಾಕಿವಿ. ಅದೆಲ್ಲ ನೀವು ಯೂಟ್ಯೂಬ್ನಾಗ ಒಂದು ಸ್ವಲ್ಪ ಪ್ರೊಫೈಲ್ನಾಗ ಹೋದ್ರಿ ಅಂದರೆ ಸಿಗ್ತದೆ, ಚೆಕ್ ಮಾಡಿರಿ. ನಾನು ಪ್ರಮೋದ್ ಕುಂತು ಮಾಡಿ, ಸೊ ಪ್ರಮೋದ್ ಹೇಳ್ಕೊಟ್ಟನ. ಸೊ ಇದಾದ್ಮೇಲೆ ಸಿಗೋದು. ಚಿಕನ್ ಮಾಡಕತ್ತೀವಿ, ಚಿಕನ್ ಮತ್ತು ರೈಸ್ ನೋಡ್ಬೋದು. ಜಸ್ಟ್ ಏನಾಗಿಟ್ಟಿವಿ ರೈಸ್, ಬಟ್ ಇದು ಆಲ್ಮೋಸ್ಟ್ ಚಿಕನ್ ಹಾಲಾಗತ್ತೆ, ಇನ್ನೊಂದು ಸ್ವಲ್ಪ ಅದ. ಇದಾದಮೇಲೆ ಊಟ ಮಾಡಬೇಕು. ಈಗ ಟೈಮ್ ನೋಡ್ಬೋದು ನೀವು, ಆಲ್ರೆಡಿ 8:50 ಆಗ್ಯದ. 10-15 ಮಿನಿಟ್ಸ್ ಆಗ್ತದೆ. ಸೊ ನೋಡೋಣ, ಸ್ಟೇ ಟ್ಯೂನ್ಡ್, ಐ ವಿಲ್ ಅಪ್ಡೇಟ್ ಎವ್ರಿಥಿಂಗ್. ಅದಾದ ತಕ್ಷಣ ಇಲ್ಲ ಅದಲ್ಲ, ಇವಿಷ್ಟು ಒಂದು ಸ್ವಲ್ಪ ತೊಳೆದಿಟ್ಟು ಫ್ರೆಶ್ ಆಗಿ ನಮ್ಮ ಚಾಕ್ರಿ ಬೆಲೆ ಹೋಗ್ಬೇಕಂತ. ಒಬ್ಬ ಇದಕ್ಕೆ ಏನೋ ದೇವ್ರ ಮಾಡ್ರಿ ಅಂತ. ಸೊ ನೋಡಮ್ಮ ಏನು ಮಾಡ್ತೀವಿ, ಹೋಗ್ತೀವಿ ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ. ರೋನಿ ಹತ್ರ ಫುಲ್ ಟೆನ್ಷನ್ದಾಗದ, ಒದ್ರಾಡ್ಲಕತ್ತದ ರೋನಿ. ನೋಡಿದರೆ ಮತ್ತೆ ಒದ್ರಾಡ್ತದೆ ನೋಡಿ. ಅದಕ್ಕೂ ವಾಕ್ ಮಾಡಿಸ್ಬೇಕು. ಸೋಟ ಆದ್ಮೇಲೆ ಸಿಗವಂತೆ. ಇದು 300 ಗ್ರಾಮ್ ರೈಸ್, ಆಮೇಲೆ 150 ಗ್ರಾಮ್ ಚಿಕನ್, 100 ಗ್ರಾಮ್ ಕರ್ಡ್, 100 ಗ್ರಾಮ್ ವೆಜ್ಜಸ್. ಸೊ ಇದಿಷ್ಟು ಊಟ ಮಾಡ್ಕೊಂಡು ಇವೆರಡು ತೊಳೆದಿಟ್ಟು ಚಾಕ್ರಿ ಬೆಲೆ ಹೋಗ್ಬೇಕು. ನಮ್ಮ ತಾಯಪ್ಪ ಬರಕತ್ತಾನ ಅಂತ ಕರ್ಕೊಂಡು ಹೋಗಕ್ಕೆ. ಸೊ ಬರ್ನ ಇದಿಷ್ಟು ಊಟ ಮಾಡ್ಕೊಂಡು ಹೋಗ್ತೀವಿ. ಸ್ಟೇ ಟ್ಯೂನ್ಡ್, ಬಾಯ್. ನೈಟ್ ಟೈಮ್ ಆಲ್ರೆಡಿ 11 ಆಗತ್ತದ. ಒಡೆ ಕರ್ಕೊಂಡು ಹೋಗಿ ಅಂತ. ಸೊ ಈಗ ಅದಕ್ಕೆ ಒಂದು ಸ್ವಲ್ಪ ಹೊರಗೆ ತಿರುಗಾಡಿಸಿ ಒಂದು ಸ್ವಲ್ಪ ಇದನ್ನು ನೋಡ್ಕೊಂಡು ಮಲ್ಕೋತೀನಿ. ಒಂದು ಸ್ವಲ್ಪ ರಾಜನ ಫೋನ್ ಮಾಡಕ್ಕೆ ಲಾಗಿನ್ ಬೇಕಂತ. ಸೊ ಲಾಗಿನ್ ಹಾಕಿನತ್ತೀವಿ. ನೋಡೋಣ ಏನಾದೇನಿಲ್ಲ, ಸ್ವಲ್ಪ ಮಾತಾಡಿಸಿಂದ ಅದಕ್ಕೆ ವಾಕ್ ಮಾಡಿಸಿ ಸಿಗಮ್ಮಂತ. ಸ್ಟೇ ಟ್ಯೂನ್ಡ್. ಭಗವದ್ಗೀತೆ ಓದಕೊಂತೀವಿ. ಈಗ ಎಷ್ಟು ಓದ್ತೀವಿ ಅಂದರೆ ಒಂದು ಸ್ವಲ್ಪ ಓದ್ತೀವಿ. ಆಲ್ರೆಡಿ 11 ಆಗೋ ಟೈಮು. ಸೊ ಹಂಗಾಗಿ ಒಂದು 2-3 ಪೇಜ್ ಓದಿ ಮಲ್ಕೊಳಕ್ಕೆ ಹೋಗ್ಬೇಕಂತದ. ಆಮೇಲೆ ಈಗ ನಮ್ಮ ರೂಯಿ ನೋಡ್ಬೋದು, ಇದ್ರೆ ಕಲಾಸ್ ಮಾಡ್ಲಿಕ್ಕೆ ನಮಗೆ ಸಾಕು ಮಾಡ್ಯದ. ನೋಡ್ತಾನೆ ಜಸ್ಟ್ ವಾಕ್ ಮಾಡ್ತೀನಿ. ಈಗ ಆಲ್ರೆಡಿ 11 ಎಲ್ಲ ಮೇ ಬಿ. ಸೊ ಈಗ ಹಂಗಾಗಿ ಏನಿಲ್ಲ, ಸ್ವಲ್ಪ ಎಡಿಟಿಂಗ್ ಏನದಲ್ಲ ಬೆಳಗ್ಗೆನೇ ಮಾಡ್ತೀನಿ. ಬೆಳಗ್ಗೆ ಮಾಡಿ ಅಪ್ಲೋಡ್ ಆಗ್ಬೇಕಂತದ. ಸೊ ಹಂಗಾಗಿ ಏನು ಈಗ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಏನೈತಪ್ಪ ಅಂತಂದ್ರೆ ಅಪ್ಡೇಟ್ ಮಾಡ್ದಂತ. ಆಮೇಲೆ ಇವತ್ತು ನಮ್ಮ ಪಮ್ಮೆ ನಾವು ಎಲ್ಲ ಸೇರಿ ಒಂದಿಷ್ಟು ಯೂಟ್ಯೂಬ್ನಾಗ ಒಂದು ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಮಾಡೀವಿ. ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಹಿಂಗೆಲ್ಲ ಮಾಡಂತೇಳಿ ಕೊಟ್ಟವ. ನೋಡಿ ಇನ್ನೂ ಒಂದಿಷ್ಟು ನಾವೆಲ್ಲ ಒಂದು ಸ್ವಲ್ಪ ನಮ್ದು ಲ್ಯಾಪ್ ಗಿಪ್ ಎಲ್ಲ ಬಂತು. ಒಂದಿಷ್ಟು ನಾನು ಇವೇನೇ ನಡೆದವ ನಂದೆಲ್ಲ ಸ್ವಲ್ಪ ಕಡೆ ಕಾಯ್ದಪ್ಪ ಅಂದ್ರೆ ಒಂದು ಮೈಂಡ್ ಸೆಟ್ ಏನೋ ಕ್ಲಾರಿಟಿ ಸಿಗ್ತದೆ ನನಗೆ. ಸೊ ಅದಾದಮೇಲೆ ಏನು ಮಾಡ್ತೀನಿಲ್ಲ ನಾನು ಹೇಳ್ತೀನಂತ. ನೋಡೋಣ ಏನೇ ಇತ್ತಂದ್ರೂ ಹಾಕ್ತೀನಿ, ಯಾವುದನ್ನು ಮಿಸ್ ಮಾಡಲ್ಲ. ಸೊ ಸ್ಟೇ ಟ್ಯೂನ್ಡ್. ಎಂಡಿಂಗ್ ಆಫ್ ದ ಡೇ ಇಯರ್. ಸೊ ಇವತ್ತು ಇಲ್ಲಿಗೆ ಮುಗಿಸ್ಕೊಂಡು ಮಲ್ಕೊಳ್ಕೊಂತೀವಿ. ಬಾಯ್ ಆ್ಯಂಡ್ ಡೂ ಫಾಲೋ, ಸಪೋರ್ಟ್. ಆಮೇಲೆ ಬೇರೆಯವರೆಲ್ಲ ಇರ್ತಂದ್ರೆ ಅವ್ರಿಗೂ ಹೇಳ್ರಿ. ಜಸ್ಟ್ ಗೋಸ್ಟ್ ಫಿಟ್ನೆಸ್ ಅಂತ ಯೂಟ್ಯೂಬ್ನಾಗ ಸರ್ಚ್ ಮಾಡಿದ್ರೆ ಸಾಕು ಬರ್ತದೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ, ಯಾರು ಇನ್ ಕೇಸ್ ಇದ್ರು ಮಾಡಿರಿ ಅಂತಂದ್ರೆ. ಸೊ ಹೆಲ್ಪ್ ಆಗ್ತೈತೆ ಅದು ಅಷ್ಟೇ. ಸೊ ಬಾಯ್.